Hello everyone, welcome back to Learn with Maktoum. So in the last video, we have completed the first module of the C programming, that is introduction, where we have studied what is C programming, how it got developed from BCPL to B, from B to C. Dennis Ritchie developed it, right? And we also see the characteristics, tokens, keywords, data types, variables, right? All the basic concepts in the first module we have covered, right? So today we are going to start the second module for the CRISE series, that is C instructions. So in this module, we are going to see what are instructions and what are the different types of instructions. There is a concept of type conversion. So all these things we are going to study in this module. So today we will have an introduction to C instructions. In this video, we are going to see what is instruction, what are different types of instructions. So ಈ ಒಂದು ವಿಡಿಯೋದಲ್ಲಿ ನಾವು ಇನ್ಸ್ಟ್ರಕ್ಷನ್ ಅಂದ್ರೆ ಏನು ಮತ್ತು ಡಿಫರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಕವರ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕಾನ್ಸೆಪ್ಟ್. ಈಗ ಫಸ್ಟ್ ನಾವು ಇನ್ಸ್ಟ್ರಕ್ಷನ್ ಅಂದ್ರೆ ಏನಂತ ಹೇಳಿ ತಿಳ್ಕೊಂಡ್ರಿ. An instruction is a command given to the computer to perform a specific task. So instruction ಅಂತಂದ್ರೆ ಏನ್ರಿ? ಅದೊಂದು ಕಮಾಂಡ್, ನಾವು ಕಂಪ್ಯೂಟರ್ ಕೊಡ್ತಕ್ಕಂತ ಒಂದು ಕಮಾಂಡ್. ಆ ಒಂದು ಕಮಾಂಡ್ ಇಂದ ಒಂದು ಟಾಸ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಎರಡು ಕಮಾಂಡ್ಸ್ ಬರ್ದಿದ್ದೇನೆ, ಅಂದ್ರೆ ಎರಡು ಇನ್ಸ್ಟ್ರಕ್ಷನ್ಸ್ ಬರ್ದಿದ್ದೇನೆ. ಏನ್ ಮಾಡ್ತಾ ಇದ್ದೀನಿ ಈ ಇನ್ಸ್ಟ್ರಕ್ಷನ್ಸ್ ಅಲ್ಲಿ? ಏನ್ ಹೇಳ್ತಾ ಇದ್ದೀನಿ ಕಂಪ್ಯೂಟರ್ಗೆ? 10 ಅನ್ನ ಎ ಒಳಗಡೆ ಸ್ಟೋರ್ ಮಾಡು, 20 ನ ಬಿ ಒಳಗಡೆ ಸ್ಟೋರ್ ಮಾಡು ಅಂತ ಹೇಳ್ತಾ ಇದ್ದೇನೆ, ಹೌದಾ? ಸೊ ಐ ಆಮ್ ಗಿವಿಂಗ್ ಟೂ ಕಮಾಂಡ್ಸ್, ರೈಟ್? ಸೊ ದೀಸ್ ಆರ್ ಅವರ್ ಇನ್ಸ್ಟ್ರಕ್ಷನ್ಸ್, ರೈಟ್? ಸೊ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಅಸೈನ್ ಮಾಡ್ತಾ ಇದೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬೇರೆ ಬೇರೆ ತರದ ಇನ್ಸ್ಟ್ರಕ್ಷನ್ಸ್ ಬರ್ತಾವು, ಅದನ್ನ ನಾವು ನೋಡ್ತೇವೆ. ಸೊ ಈ ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದಲ್ಲ ನೀವು, ಎರಡು ಸ್ಟೇಟ್ಮೆಂಟ್ಸ್ ಎಂಡಿಗೆ ಏನೈತ್ರಿ? ಇಲ್ಲಿ ಸೆಮಿಕೋಲನ್ ಐತಿ. ಅದೇ ರೀತಿ ನಾ ಇನ್ನೊಂದು ಎಕ್ಸಾಂಪಲ್ ಬರಿತೀನಿ, ಇಲ್ಲಿ ಸಮ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಸೆಮಿಕೋಲನ್. ಸೊ ಈಚ್ ಅಂಡ್ ಎವ್ರಿ ಇನ್ಸ್ಟ್ರಕ್ಷನ್ ಮಸ್ಟ್ ಎಂಡ್ ವಿತ್ ಸೆಮಿಕೋಲನ್ ಇನ್ ಸಿ ಪ್ರೋಗ್ರಾಮ್. ಸೊ ಸಿ ಪ್ರೋಗ್ರಾಮ್ ಒಳಗಡೆ ಯಾವುದೇ ಇನ್ಸ್ಟ್ರಕ್ಷನ್ ಆಯ್ತು ಅದು ಸೆಮಿಕೋಲನ್ ಇಂದ ಎಂಡ್ ಆಗ್ಬೇಕು. ಒಂದ್ ವೇಳೆ ಸೆಮಿಕೋಲನ್ ನೀವು ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸೊ if semicolon is missed, it will throw a syntax error. So ಇದು ನೆನಪಿಟ್ಕೊಡ್ರಿ. ಸೊ ನಾವು ಆಲ್ರೆಡಿ ನೋಡಿದೀವಿ ಸಿಂಟ್ಯಾಕ್ಸ್ ಅಂತ ಮೀನ್ಸ್ ರೂಲ್ಸ್ ಆಫ್ ಪ್ರೋಗ್ರಾಮಿಂಗ್, ರೈಟ್? ಸೊ ಸಿ ಪ್ರೋಗ್ರಾಮ್ ಒಂದು ರೂಲ್ ಏನಪ್ಪಾ ಅಂತಂತಂದ್ರೆ ಎವ್ರಿ ಇನ್ಸ್ಟ್ರಕ್ಷನ್ ಮಸ್ಟ್ ಎಂಡ್ ವಿತ್ ವಾಟ್? ಸೆಮಿಕೋಲನ್. ಓಕೆ, ಸೊ ನೀವು ಸೆಮಿಕೋಲನ್ ಮಿಸ್ ಮಾಡಿದ್ರೆ ಅದು ಸಿಂಟ್ಯಾಕ್ಸ್ ಎರರ್ ಕೊಡುತ್ತೆ. ಇದು ನಿಮಗೆ ನೆನಪಿರ್ಲಿ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? By default, instructions execute sequentially. ಸೊ ನಮ್ದು ಸಿ ಪ್ರೋಗ್ರಾಮ್ ನಾವು ಒಂದು ಪ್ರೋಗ್ರಾಮ್ ಬರ್ದಿದೀವಪ್ಪ ಅಂತಂತಂದ್ರೆ ಬೈ ಡಿಫಾಲ್ಟ್ ನಮ್ದು ಇನ್ಸ್ಟ್ರಕ್ಷನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಒನ್ ಬೈ ಒನ್ ಎಕ್ಸಿಕ್ಯೂಟ್ ಆಗ್ತಾವ್ರಿ. ಸೊ ಅದಕ್ಕೆ ನಾವು ಸೀಕ್ವೆನ್ಷಿಯಲಿ ಅಂತ ಕರಿತೀವಿ. ಒನ್ ಬೈ ಒನ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಸೀಕ್ವೆನ್ಷಿಯಲ್ ಅಂತ ಕರಿತೀವಿ. ಇದು ಡಿಫಾಲ್ಟ್ ಎಕ್ಸಿಕ್ಯೂಷನ್ ರೀ. ಬಟ್ ದೇರ್ ಆರ್ ಸಮ್ ಸಿನಾರಿಯೋಸ್ ವೇರ್ ಸೀಕ್ವೆನ್ಷಿಯಲಿ ವಿಲ್ ಬಿ ನಾಟ್ ಕನ್ಸಿಡರ್ಡ್. ಅವು ಯಾವ ಒಂದು ಸಿನಾರಿಯೋಸ್ ಅಂತ ನಾವು ಮುಂದೆ ಕಲಿತೇವೆ. ಲೆಟ್ಸ್ ಗೋ ಫರ್ದರ್. ಯಾವ್ಯಾವ ಇದಾವೆ? ಫಸ್ಟ್ ಒನ್ ನೋಡಿ, ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್. ಇದ್ರಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಡಿಕ್ಲೇರ್ ಮಾಡ್ತೀವಿ. ಫಸ್ಟ್ ಈ ಇನ್ಸ್ಟ್ರಕ್ಷನ್ಸ್ ನಲ್ಲಿ ನಾವು ಫಸ್ಟ್ ಗೆ ಡಿಕ್ಲೇರ್ ಮಾಡ್ತೀವಿ. ಏನ್ ಡಿಕ್ಲೇರ್ ಮಾಡ್ತೀವಪ್ಪ ಅಂತಂದ್ರೆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ತೀವಿ. ಎರಡನೇದ್ದು ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್. ಇದ್ರಲ್ಲಿ ನಾವು ಅರಿಥಮೆಟಿಕ್ ಆಪರೇಷನ್ಸ್ ನ ಮಾಡ್ತೀವಿ. ಅಂತ ಇನ್ಸ್ಟ್ರಕ್ಷನ್ಸ್ ಗೆ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಮೂರನೇದ್ ನೋಡ್ರಿ, ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್. ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಏನಿದಾವಲ್ಲ, ಇದು ನಮ್ದು ಪ್ರೋಗ್ರಾಮ್ ಒಂದು ಫ್ಲೋ ನ ಕಂಟ್ರೋಲ್ ಮಾಡುತ್ತೆ. ಸೊ ನಾವೀಗ ಆಲ್ರೆಡಿ ಹಿಂದೆ ಹೇಳಿದ್ವಿ ಏನಪ್ಪಾ, ಬೈ ಡಿಫಾಲ್ಟ್ ಫ್ಲೋ ನಮ್ದು ಸೀಕ್ವೆನ್ಷಿಯಲಿ ಇರ್ತೈತಿ. ಆ ಒಂದು ಫ್ಲೋ ನ ಕಂಟ್ರೋಲ್ ಮಾಡ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ನಾವು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೇವಿ. ಅದ್ರೊಳಗಡೆ ಯಾವ್ಯಾವ ಟೈಪ್ಸ್ ಅದಾವ ನಾವು ನೋಡೋಣ್ರಿ. ನೆಕ್ಸ್ಟ್ ಒನ್, ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಅಂತ ಬರ್ತವ್ರಿ. ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಇವುಗಳ ಬಗ್ಗೆ ನಾವು ಸೆಪರೇಟ್ ಒಂದು ವಿಡಿಯೋ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಬರೀ ಸಂಕ್ಷಿಪ್ತವಾಗಿ ನಾವು ನೋಡ್ತೀವಿ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಯಾವ, ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಯಾವ ಅಂತ ನಾವು ನೋಡ್ತೇವೆ.
ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ ಆಲ್ರೆಡಿ ನಾವು ನೋಡಿದ್ವಿ ಹಿಂದ್ಗಡೆ. ಎ ಈಕ್ವಲ್ಸ್ ಟು 10, ಬಿ ಈಕ್ವಲ್ಸ್ ಟು 20, ಸಮ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಸೊ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವ್ರಿ, ನಿಮ್ದು ರೈಟ್ ಸೈಡ್ ವ್ಯಾಲ್ಯೂನ ಲೆಫ್ಟ್ ಸೈಡ್ ಗೆ ಅಸೈನ್ ಮಾಡ್ತಾ ಇದೀವಿ, ಹೌದಾ? ಸೊ ದೋಸ್ ಆರ್ ಯುವರ್ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ಸ್. ಸೊ ನಾವು ಈ 5 ಇನ್ಸ್ಟ್ರಕ್ಷನ್ಸ್ ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಸಿಲೆಬಸ್ ಅಲ್ಲಿ ಬರೀ ಇವು 3 ಬಗ್ಗೆ ಹೇಳಿದ್ದಾರೆ. ಆಮೇಲೆ ಟೈಪ್ ಕನ್ವರ್ಷನ್, ಅದಾದ್ಮೇಲೆ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ. ಸೊ ಇದು ಈ ವಿಡಿಯೋದಲ್ಲಿ ನಾವು ಓವರ್ ಆಲ್ ಇವು ಐದನ್ನು ಕೂಡ ಸಂಕ್ಷಿಪ್ತವಾಗಿ ನೋಡೋಣ್ರಿ. ದೆನ್ ವಿ ವಿಲ್ ಕಂಟಿನ್ಯೂ. ಓಕೆ, ಲೆಟ್ಸ್ ಸಿ. First one, type declaration instruction. So type declaration instructions are used to declare variables. So ನಾವು ಏನು ವೇರಿಯೇಬಲ್ಸ್ ಯೂಸ್ ಮಾಡ್ತೀವಿ ನಮ್ಮ ಪ್ರೋಗ್ರಾಮ್ ಅಲ್ಲಿ, ಬಿಫೋರ್ ವಿ ಯೂಸ್ ಇಟ್ ವಿ ಶುಡ್ ಡಿಕ್ಲೇರ್ ದೆಮ್. ಸೊ ಆ ಡಿಕ್ಲೇರ್ ಯಾವ ರೀತಿ ಮಾಡ್ತೀವಪ್ಪ ನಾವು ಅಂತಂದ್ರೆ ಯೂಸಿಂಗ್ ಟೈಪ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್. ಸೊ ಎದಕ್ಕಪ್ಪ ಡಿಕ್ಲೇರ್ ಮಾಡ್ಬೇಕು ನಾವು ಅಂತಂದ್ರೆ, ಬಿಕಾಸ್ ನಾವು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ರೆ ಮೆಮರಿ ಎಷ್ಟು ಹೋಗುತ್ತೆ ಅವಕ್ಕೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಸೊ ಅವಕ್ಕೆ 4 ಬೈಟ್ಸ್ ಮೆಮರಿ ರಿಸರ್ವ್ ಆಗುತ್ತೆ. ಸೊ ಮೆಮರಿ ರಿಸರ್ವ್ ಮಾಡ್ಲಿಕ್ಕೆ ನಾವು ಟೈಪ್ ನ ಡಿಕ್ಲೇರ್ ಮಾಡಬೇಕು. ದೆನ್ ಈ ಒಂದು ಸ್ಪೆಸಿಫೈ ದ ಟೈಪ್ ಆಫ್ ಡೇಟಾ ಟು ಬಿ ಸ್ಟೋರ್ಡ್, ಅಂದ್ರೆ ಯಾವ ರೀತಿ ಡೇಟಾ ಅದ್ರಲ್ಲಿ ಸ್ಟೋರ್ ಆಗ್ತಾ ಇದೆ ಅಂತನೂ ಕೂಡ ನಮಗೆ ಗೊತ್ತಾಗುತ್ತೆ ಆ ವೇರಿಯೇಬಲ್ ಅಲ್ಲಿ. ಸೊ ವೇರಿಯೇಬಲ್ದು ನಾವು ಡಿಕ್ಲೇರ್ ನ ಮಾಡಬೇಕು. ಬಿಫೋರ್ ವಿ ಯೂಸ್ ಇಟ್ ವಿ ಶುಡ್ declare them. Let's see the syntax how to declare the variable. We are going to write the data type name followed by the variable name and the semicolon. Semicolon ನೀವು ನೆನಪಾರಂಗಿಲ್ಲ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇಂಟ್ ಏಜ್ ಅಂತಿದೆ, ಅದೇ ರೀತಿ ನೀವು ಫ್ಲೋಟ್ ಪರ್ಸೆಂಟೇಜ್ ಅಂತ ಬರೀಬಹುದು. ಎಕ್ಸಾಂಪಲ್ಸ್ ಬಹಳ ಬರ್ತಾವ್ರಿ, ಹೌದಾ? ಅದೇ ರೀತಿ ಇಂಟ್ ಸ್ಯಾಲರಿ ಅಂತ ಹೇಳ್ಬೋದು, ರೈಟ್? ಕ್ಯಾರ್ ಗ್ರೇಡ್ ಅಂತ ಹೇಳ್ಬೋದು, ರೈಟ್? ಸೊ ಈ ರೀತಿ ನಾವು ಡಿಕ್ಲೇರ್ ಮಾಡಬಹುದು. ಇಲ್ಲಿ ಗ್ರೇಡ್ ಅನ್ನೋದು ಒಂದು ವೇರಿಯೇಬಲ್, ಸ್ಯಾಲರಿ ಅನ್ನೋದು ವೇರಿಯೇಬಲ್, ಪರ್ಸೆಂಟೇಜ್ ಅನ್ನೋದು ವೇರಿಯೇಬಲ್. ಸೊ ಇದು ನಾವು ಡಿಕ್ಲೇರ್ ಮಾಡೋದ್ರಿಂದ ನಮಗೆ ಅವುಗಳದ್ದು ಮೆಮರಿ ರಿಸರ್ವ್ ಮಾಡಬಹುದು ನಾವು. ಅದೇ ರೀತಿ ಅವುಗಳದ್ದು ಎಂತ ಟೈಪ್ ಆಫ್ ಡೇಟಾ ಸ್ಟೋರ್ ಆಕೈತಿ ಅನ್ನೋದು ಕೂಡ ನಮಗೆ ಗೊತ್ತಾಕೈತ್ರಿ. ಓಕೆ, ದೆನ್ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್. ಸೊ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಏನಾಗ್ತದೆ, ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆನ್ ದ ಡೇಟಾ. ಸೊ ಈ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡ್ತಾವ್ರಿ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೇನು ಇಂಟ್ ಸಮ್ ಅಂತ ಮಾಡಿದೆ ನಾನು, ಇದು ಟೈಪ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್, ಹೌದಾ? ಇಲ್ಲಿ ನಾವು ಇಲ್ಲಿ ಏನ್ ಮಾಡ್ತಾ ಇದೀವ್ರಿ, ಬರೀ ಅಸೈನ್ಮೆಂಟ್ ಅಷ್ಟೇ ಮಾಡ್ತಾ ಇಲ್ಲ ನಾವು, ಇಲ್ಲಿ ಏನ್ ಮಾಡ್ತಾ ಇದೀವಿ, ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವು ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ಅಂತ ಕರಿತೇವೆ. ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಮೂರನೇದ್ದು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್. ಏನ್ರಿ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ, ದೀಸ್ ಇನ್ಸ್ಟ್ರಕ್ಷನ್ಸ್ ಡಿಟರ್ಮೈನ್ ದ ಫ್ಲೋ ಆಫ್ ಎಕ್ಸಿಕ್ಯೂಷನ್. ಅಂದ್ರೆ ಯಾವ ರೀತಿ ಎಕ್ಸಿಕ್ಯೂಷನ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೈತಿ. ಅಂತ ಇನ್ಸ್ಟ್ರಕ್ಷನ್ ನಾವು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಟೈಪ್ಸ್ ಇದಾವ್ರಿ, ಡಿಫ್ರೆಂಟ್ ಟೈಪ್ಸ್ ಇದಾವ್. ಮೊದಲಿಗೆ ಬಂದ್ಬಿಟ್ಟು ಡಿಸಿಷನ್ ಮೇಕಿಂಗ್. ಇದರಲ್ಲಿ ಇಫ್ ಎಲ್ಸ್ ಮತ್ತೆ ಸ್ವಿಚ್ ಅಂತ 3 ರೀತಿ ಸ್ಟೇಟ್ಮೆಂಟ್ಸ್ ಬರ್ತವು. ಇವುಗಳ ಬಗ್ಗೆ ಸೆಪರೇಟ್ ಮಾಡ್ಯೂಲೇ ಇದೆ, ಅಲ್ಲಿ ನಾವು ಇವುಗಳ ಬಗ್ಗೆ ಡೀಟೇಲ್ಸ್ ಆಗಿ ಕಲಿತೀವಿ. ಒಂದು ಶಾರ್ಟ್ ಎಕ್ಸಾಂಪಲ್ ನಾನು ಬರ್ದಿದ್ದೇನೆ ಇಫ್ ಬಗ್ಗೆ, ಇಲ್ಲಿ ನೋಡಿ. ಬರೇ ನಾನು ಇಲ್ಲಿ ಏನ್ ಬರಿಬೋದ್ರಿ, ಈಗ ನನಗೊಂದು ಸ್ಟೇಟ್ಮೆಂಟ್ ಬೇಕಾಗಿತ್ತಪ್ಪ, ಪ್ರಿಂಟ್ ಎಫ್ ಎಲಿಜಿಬಲ್ ಅಂತ ಬರದ್ ಬಿಟ್ರೆ ಇದು ನಮ್ಗೆ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಆಗ್ಬಿಡ್ತದೆ, ಹೌದಾ? ಸೀಕ್ವೆನ್ಶಿಯಲಿ ಎಕ್ಸಿಕ್ಯೂಟ್ ಆಗ್ಬಿಡ್ತದೆ. ಬಟ್ ನಾನಿಲ್ಲಿ ಫ್ಲೋ ಚೇಂಜ್ ಮಾಡ್ಬೇಕು, ನಾವು ಒಂದು ಕಂಡೀಷನ್ ಟ್ರೂ ಆದ್ರಷ್ಟೇ ಇದು ಪ್ರಿಂಟ್ ಆಗ್ಬೇಕು. ಸೊ ಅಂತ ಒಂದು ಕಂಡೀಷನ್ ನಾನು ಇಲ್ಲಿ ಬರ್ದೇನೆ, ಏನಂತ ಹೇಳಿ, ಇಫ್ ಏಜ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 18 ಪ್ರಿಂಟ್ ಎಫ್ ಎಲಿಜಿಬಲ್. ಒಂದು ಕಂಡೀಷನ್ ರಾಂಗ್ ಆಯ್ತಪ್ಪ ಅಂತಂದ್ರೆ ಇದು ನೆಕ್ಸ್ಟ್ ಗೆ ಹೋಗುತ್ತೆ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದ್ರಿ, ಸೀಕ್ವೆನ್ಶಿಯಲ್ ಎಕ್ಸಿಕ್ಯೂಟ್ ಆಗ ಅಂತಿಲ್ಲ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ ಅಂತಿರೋದು ಬೇಸ್ಡ್ ಆನ್ ದಿಸ್ ಕಂಡೀಷನ್, ರೈಟ್? ಸೊ ಇಂಥ ಒಂದು ಸ್ಟೇಟ್ಮೆಂಟ್ಸ್ ನಾವು ಡಿಸಿಷನ್ ಮೇಕಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೇವೆ. ಅದರಲ್ಲಿ ನಿಮ್ದು ಇಫ್ ಎಲ್ಸ್, ಸ್ವಿಚ್, ಈ ರೀತಿ ಬೇರೆ ಬೇರೆ ಸ್ಟೇಟ್ಮೆಂಟ್ಸ್ ಬರ್ತವೆ. ಅವುಗಳ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಕಲಿತೇವೆ ಮುಂದೆ. ನಾಟ್ ಓನ್ಲಿ ಡಿಸಿಷನ್ ಮೇಕಿಂಗ್, ಲೂಪಿಂಗ್ ಅಂತಾನು ಇದೆ ರೀ. ಸೊ ಲೂಪಿಂಗ್ ಅಲ್ಲಿ ಏನಾಗುತ್ತೆ ರೀ, ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ರನ್ನಿಂಗ್ ಇನ್ ಲೂಪ್. ಅದೇ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಲೂಪ್ ಅಲ್ಲಿ ರನ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಹಂಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಬರೀತೀನಿ. ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದನ್ 5, ಐ ಪ್ಲಸ್ ಪ್ಲಸ್, ಒಳಗಡೆ ಏನ್ ಬರಿತೀನಿ ಅಂತಂದ್ರೆ ಪ್ರಿಂಟ್ ಎಫ್ ಹಲೋ. ಸೊ ಇಲ್ಲಿ ಏನಕ್ಕೈತ್ರಿ, ಇದು ಹಲೋ ಅನ್ನೋದು 5 ಸಲ ಪ್ರಿಂಟ್ ಆಕೈತಿ, ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ, ಇದೇ ಸ್ಟೇಟ್ಮೆಂಟ್ ಲೂಪ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಇಂತ ಒಂದು ಫ್ಲೋ ಕಂಟ್ರೋಲ್ ಮಾಡ್ತವೆ ಯಾವುವು, ಲೂಪಿಂಗ್ ಇನ್ಸ್ಟ್ರಕ್ಷನ್ಸ್.
ಅದರಲ್ಲಿ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಫಾರ್ ವೈಲ್ ಡೂ ವೈಲ್ ಅಂತ ಹೇಳಿ ಬರ್ತಾವು. ಇದು ನಾನು ಇಲ್ಲಿ ಬರ್ದಿರ್ತಕ್ಕಂಥ ಎಕ್ಸಾಂಪಲ್ ಫಾರ್ ಲೂಪ್ ರೀ. ಓಕೆ, ನೆಕ್ಸ್ಟ್ ಬರುತ್ತೆ ಜಂಪ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಜಂಪ್ ಸ್ಟೇಟ್ಮೆಂಟ್ ಅಂತ ಅಂದಾಗ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗೋದಕ್ಕೆ ನಾವು ಜಂಪ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಅದರಲ್ಲಿ ನಿಮ್ದು ಬ್ರೇಕ್ ಬಂತು, ಕಂಟಿನ್ಯೂ ಬಂತು, ಗೋ ಟು ಮತ್ತೆ ರಿಟರ್ನ್ ಅಂತ ಬಂತು. ಸೊ ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ಮಾಡ್ಯೂಲ್ಸ್ ಅಲ್ಲಿ ಕಲಿತೀವಿ. ನೀವು ಇಲ್ಲಿ ನೆನಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಸ್ಟೇಟ್ಮೆಂಟ್ಸ್ ಏನ್ ಮಾಡ್ತಾ ಇದಾವೆ, ನಿಮ್ದು ಎಕ್ಸಿಕ್ಯೂಷನ್ ಫ್ಲೋ ನ ಕಂಟ್ರೋಲ್ ಮಾಡ್ತಾ ಇದಾವು. ಅದಕ್ಕೆ ಇವುಗಳಿಗೆ ನಾವು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೇವೆ. ಓಕೆ, ನಾವು ಫೋರ್ತ್ ಒನ್ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್. ಸೊ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಅಂತ ಯಾವಕ್ ಅಂತೀವ್ರಿ? ಸೊ ಎಲ್ಲಿ ನಾವು ಇನ್ಪುಟ್ ತಗೊಳ್ತಾ ಇದ್ದೇವೆ, ಯಾವ ಒಂದು ಇನ್ಸ್ಟ್ರಕ್ಷನ್ ಇಂದ ಇನ್ಪುಟ್ ತಗೊಳ್ತಾ ಇದೀವಿ, ಇನ್ಪುಟ್ ಇನ್ಸ್ಟ್ರಕ್ಷನ್ ಎಲ್ಲಿಂದ ನಾವು ಔಟ್ಪುಟ್ ಪ್ರಿಂಟ್ ಮಾಡ್ತಾ ಇದೀವಿ ಅಂತ ನಾವು ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೇವೆ. ಸೊ ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ಯೂಸ್ ಟು ರಿಸೀವ್ ದ ಇನ್ಪುಟ್ ಫ್ರಮ್ ದ ಯೂಸರ್. ಇನ್ಪುಟ್ ನಾವು ಯಾರಿಂದ ತಗೋತೇವ್ರಿ? ಯೂಸರ್ ಇಂದ ತಗೋತೇವೆ, ಹೌದಾ? ಸೊ ಈ ಒಂದು ಇನ್ಸ್ಟ್ರಕ್ಷನ್ಸ್ ಇಂದ ನಾವು ಇನ್ಪುಟ್ ನು ತಗೋಬಹುದು ಮತ್ತೆ ಔಟ್ಪುಟ್ ನು ಡಿಸ್ಪ್ಲೇ ಮಾಡಬಹುದು ಸ್ಕ್ರೀನ್ ಮೇಲೆ. ಸೊ ಯಾವ್ಯಾವ್ರಿ ಅವು ಟೈಪ್ಸ್ ಅಂತ ಬಂದಾಗ, ಇನ್ಪುಟ್ ಫಂಕ್ಷನ್ಸ್ ನೋಡ್ರಿ, ಸ್ಕ್ಯಾನ್ ಎಫ್, ಗೆಟ್ ಕ್ಯಾರ್ ಮತ್ತೆ ಎಫ್ ಗೆಟ್ ಎಸ್ ಅಂತ ಬರ್ತೈತಿ. ಸ್ಕ್ಯಾನ್ ಎಫ್ ಇನ್ನು ನಾವು ಯೂಸ್ ಮಾಡಿಲ್ಲ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸ್ಕ್ಯಾನ್ ಎಫ್ ನ ಯೂಸರ್ ಇಂದ ಇನ್ಪುಟ್ ತಗೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಗೆಟ್ ಕ್ಯಾರ್ ಮತ್ತೆ ಎಫ್ ಗೆಟ್ ಎಸ್ ನಾವು ಸ್ಟ್ರಿಂಗ್ಸ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ಕಲಿಯುವಾಗ ನಾವು ನೋಡ್ತೀವ್ರಿ. ಓಕೆ, ದೆನ್ ಔಟ್ಪುಟ್ ಫಂಕ್ಷನ್ಸ್ ಬಂದು ಪ್ರಿಂಟ್ ಎಫ್ ವಿ ಆರ್ ಆಲ್ರೆಡಿ ಯೂಸಿಂಗ್. ದೆನ್ ಪುಟ್ ಕ್ಯಾರ್ ಮತ್ತೆ ಪುಟ್ ಎಸ್ ನಾವು ಸ್ಟ್ರಿಂಗ್ಸ್ ಅಲ್ಲಿ ನೋಡ್ತೀವ್ರಿ. ಓಕೆ, ಸ್ಟ್ರಿಂಗ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅಲ್ಲಿ ನಾವು ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತೀವಿ. ಓಕೆ, ಸೊ ಇವು ನೆನಪಿರ್ಲಿ ನಿಮಗೆ. ಸೊ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಎಲ್ಲಿ ನಾವು ಇನ್ಪುಟ್ ತಗೊಳ್ತಾ ಇದೀವಿ ಮತ್ತೆ ಔಟ್ಪುಟ್ ನ ಕೊಡ್ತಾ ಇದ್ದೀವಿ, ಅಲ್ಲಿ ನಾವು ಈ ಇನ್ಸ್ಟ್ರಕ್ಷನ್ಸ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇನ್ಪುಟ್ ತಗೊಳ್ಳೋದು ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಬರುತ್ತೆ. ಇಲ್ಲಿ ನಾವು ಫಸ್ಟ್ ಬರ್ದಿರೋದು ಇದು ಯಾವ ಸ್ಟೇಟ್ಮೆಂಟ್, ಯಾವ ಇನ್ಸ್ಟ್ರಕ್ಷನ್ ಇದು? ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್. ಸ್ಕ್ಯಾನ್ ಎಫ್ ಇದೇನಿದೆ ಅಲ್ರಿ, ಇದು ನಿಮ್ದು ಇನ್ಪುಟ್ ಇನ್ಸ್ಟ್ರಕ್ಷನ್. ಸೊ ಸ್ಕ್ಯಾನ್ ಎಫ್ ಅಲ್ಲಿ ನಾವು ಫಾರ್ಮೆಟ್ ಸ್ಪೆಸಿಫೈರ್ ಕೊಡ್ತೀವಿ ಮತ್ತೆ ಯಾವ ವೇರಿಯೇಬಲ್ ನೀವು ಸ್ಟೋರ್ ಮಾಡಬೇಕು ಅದನ್ನ ಸ್ಪೆಸಿಫೈ ಮಾಡ್ತೀವಿ ವಿತ್ ಆಂಪರ್ಸೆಂಡ್. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೀಡ್ ದ ಇನ್ಪುಟ್ ಫ್ರಮ್ ದಿ ಯೂಸರ್. ಅಂಡ್ ಅದೇ ರೀತಿ ಪ್ರಿಂಟ್ ಎಫ್ ಇದು ಯಾವ್ದ್ರಿ? ಔಟ್ಪುಟ್ ಇನ್ಸ್ಟ್ರಕ್ಷನ್ ಇದು. ಸೊ ಔಟ್ಪುಟ್ ಇನ್ಸ್ಟ್ರಕ್ಷನ್ ಅಲ್ಲಿ ನಾವು ಔಟ್ಪುಟ್ ನ ಪ್ರಿಂಟ್ ಮಾಡ್ತಾ ಇದೀವಿ ಸ್ಕ್ರೀನ್ ಮೇಲೆ. ಓಕೆ, ಹೋಪ್ ದಟ್ ಇಸ್ ಕ್ಲಿಯರ್. ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್. ಲಾಸ್ಟ್ ಒನ್ ಈಸ್ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್. ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೇವೆ ರೀ, ವಿಚ್ ವಿ ಆರ್ ಯೂಸಿಂಗ್ ಟು ಅಸೈನ್ ಆರ್ ಅಪ್ಡೇಟ್ ದ ವ್ಯಾಲ್ಯೂ ಸ್ಟೋರ್ಡ್ ಇನ್ ದ ವೇರಿಯೇಬಲ್. ಸೊ ವೇರಿಯೇಬಲ್ ನ ಅಪ್ಡೇಟ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ, ಅಥವಾ ಅಸೈನ್ ವ್ಯಾಲ್ಯೂ ಅಸೈನ್ ಮಾಡ್ಲಿಕ್ಕೂ ಕೂಡ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ ಬಂದ್ಬಿಟ್ಟು ನಿಮ್ದು ಈಕ್ವಲ್ ಟು ಇಸ್ ಯುವರ್ ಅಸೈನ್ಮೆಂಟ್ ಆಪರೇಟರ್. ಎಕ್ಸಾಂಪಲ್ ನೋಡಿ, ಎ ಈಕ್ವಲ್ಸ್ ಟು 10, ಇಲ್ಲಿ ಇದು ಕೂಡ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್, ಹೌದಾ? ಅಂಡ್ ಅದೇ ರೀತಿ ಬಿ ಈಕ್ವಲ್ಸ್ ಟು ಎ, ಇಲ್ಲಿನೂ ಕೂಡ ಅಸೈನ್ಮೆಂಟ್ ಮಾಡ್ತಾ ಇದೀವಿ, ಹೌದಾ? ಟೋಟಲ್ ಈಕ್ವಲ್ಸ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ. ಸೊ ಟೋಟಲ್ ನ ಕೌಂಟ್ ಮಾಡ್ತಾ ಇದೀವಿ, ಇದು ನಿಮ್ದು ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್, ಹೌದು? So with assignment operator, there is something called as compound assignment operator. Compound assignment operator ಅಂತಂದ್ರೆ ಇವ್ರಿ ಪ್ಲಸ್ ಈಕ್ವಲ್ ಟು, ಮೈನಸ್ ಈಕ್ವಲ್ ಟು, ಇಂಟು ಈಕ್ವಲ್ಸ್ ಟು, ಸ್ಲಾಶ್ ಈಕ್ವಲ್ ಟು ಮತ್ತೆ ಮಾಡ್ ಈಕ್ವಲ್ಸ್ ಟು. ಸೊ ಇವುಗಳನ್ನ ಒಂದು ಎಕ್ಸಾಂಪಲ್ ಬರ್ದಿದೆ ನೋಡ್ರಿ ಇಲ್ಲಿ. ಎ ಪ್ಲಸ್ ಈಕ್ವಲ್ಸ್ ಟು 5 ಅಂತಿದೆ. ಎ ಎಷ್ಟೈತ್ರಿ? ಇಲ್ಲಿ 10 ಐತಿ. ಸೊ ಇದು ಈ ಇನ್ಸ್ಟ್ರಕ್ಷನ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ಅಂದ್ರೆ ಎ ಏನಕ್ಕೈತ್ರಿ? 15 ಆಕೈತಿ. ಸೊ ಎ ಪ್ಲಸ್ ಈಕ್ವಲ್ ಟು 5 ಅಂತಂದ್ರೆ ಇದು ಎ ಈಕ್ವಲ್ ಟು ಎ ಪ್ಲಸ್ 5. ಅದನ್ನ ನಾವು ಶಾರ್ಟ್ ಹ್ಯಾಂಡ್ ಆಗಿ ಈ ರೀತಿ ಬರಿತೀವ್ರಿ, ಎ ಪ್ಲಸ್ ಈಕ್ವಲ್ ಟು ಅಂತ ಹೇಳಿ. ಅದೇ ರೀತಿ ಎ ಮೈನಸ್ ಈಕ್ವಲ್ ಟು 5 ಅಂತ ಬರಿಬಹುದು, ಎ ಇಂಟು ಈಕ್ವಲ್ ಟು 5 ಅಂತ ಬರಿಬಹುದು. ಸೊ ದೀಸ್ ಆರ್ ಆಲ್ ಈಕ್ವಾಲೆಂಟ್ ಟು ಎ ಈಕ್ವಲ್ಸ್ ಟು ಎ ಇಂಟು 5, ಎ ಈಕ್ವಲ್ಸ್ ಟು ಎ ಮೈನಸ್ 5, ಈ ರೀತಿ. ಸೊ ಇವುಗಳಿಗೆ ನಾವು ಶಾರ್ಟ್ ಹ್ಯಾಂಡ್ ಆಪರೇಟರ್ಸ್ ಅಂತಾನೂ ಕೂಡ ಕರಿತೀವಿ. ಸೊ ಹೋಪ್ ದಟ್ ಇಸ್ ಕ್ಲಿಯರ್. ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಾವು ಏನ್ ಮಾಡ್ತೀವ್ರಿ? ವೇರಿಯೇಬಲ್ಸ್ ಗೆ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಅಥವಾ ವ್ಯಾಲ್ಯೂನ ಅಪ್ಡೇಟ್ ಮಾಡ್ಲಿಕ್ಕೆ ಈ ಇನ್ಸ್ಟ್ರಕ್ಷನ್ಸ್ ನಾವು ಯೂಸ್ ಮಾಡ್ಕೋತೀವಿ. ಹೋಪ್ ದಟ್ ಇಸ್ ಕ್ಲಿಯರ್. ಸೊ ಅದೇ ರೀತಿ ನಾವು ಲಾಸ್ಟ್ ಮಾಡ್ಯೂಲ್ 1 ಅಲ್ಲಿ ಡೇಟಾ ಟೈಪ್ಸ್ ನ ಕಲ್ತಿದ್ವಿ, ಹೌದಾ? ಸೊ ಡೇಟಾ ಟೈಪ್ಸ್ ಏನಿದಾವಲ್ರಿ, ನಮ್ದು ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಅಂತ ಹೇಳಿ. ಸೊ ಸಮ್ ಟೈಮ್ಸ್ ಏನಾಗುತ್ತೆ, ನಮಗೆ ನಾವು ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ ಕನ್ವರ್ಟ್ ಮಾಡೋದು ಅವಶ್ಯಕತೆ ಬರ್ತದೆ. ಸೊ ಆ ಒಂದು ಟೈಮ್ ಅಲ್ಲಿ ನಾವು ಸಮಥಿಂಗ್ ಕಾಲ್ಡ್ ಆಸ್ ಟೈಪ್ ಕನ್ವರ್ಷನ್ ಅಂತ ಮಾಡ್ತೀವಿ. ಸೊ ಈ ಒಂದು ಟೈಪ್ ಕನ್ವರ್ಷನ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀವ್ರಿ. ಸೊ ಯಾವ ರೀತಿ ಒಂದ್ ಟೈಪ್ ಇಂದ ಇನ್ನೊಂದು ಟೈಪ್ ಕನ್ವರ್ಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇವತ್ತಿನ ಟಾಪಿಕ್ ತಿಳಿತಂತ ಅನ್ಕೋತೀನಿ. ನಾವು ಇನ್ಸ್ಟ್ರಕ್ಷನ್ ಅಂದ್ರೆ ಏನಂತ ನೋಡಿದ್ವಿ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ನೋಡಿದ್ವಿ. ಫಸ್ಟ್ ಗೆ ಬಂದ್ಬಿಟ್ಟು ನಿಮ್ದು ಟೈಪ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆಯ್ತು. ದೆನ್ ಯುವರ್ ಸೆಕೆಂಡ್ ಒನ್ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ಆಯ್ತು. ಥರ್ಡ್ ಒನ್ ಕಂಟ್ರೋಲ್ ಇನ್ಸ್ಟ್ರಕ್ಷನ್ ಆಯ್ತು.
ಅಥವಾ ಇನ್ಪುಟ್ ಔಟ್ಪುಟ್ ಇನ್ಸ್ಟ್ರಕ್ಷನ್ ಆಯ್ತು ಅಥವಾ ಅಸೈನ್ಮೆಂಟ್ ಇನ್ಸ್ಟ್ರಕ್ಷನ್ ಆಯ್ತು. ಸೊ ಐ ಹೋಪ್ ಆಲ್ ಆರ್ ಕ್ಲಿಯರ್. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದಿ MCQs ಆನ್ ದಿಸ್. ಆ MCQs ಗಿಂತ ಮುಂಚೆ ಅದೇ ಸಮರಿ ಹೇಳ್ತಾ ಇದ್ದಾರೆ ನೋಡಿ. ಸಿ ಪ್ರೋಗ್ರಾಮ್ ಕನ್ಸಿಸ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಹೌದು. ಎವ್ರಿ ಇನ್ಸ್ಟ್ರಕ್ಷನ್ ಎಂಡ್ಸ್ ವಿತ್ ವಾಟ್, ಸೆಮಿಕೋಲನ್. ಮೂರ್ ಟೈಪ್ಸ್ ಅಷ್ಟೇ ಮೆನ್ಷನ್ ಮಾಡಿದೆ ಇಲ್ಲಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಸಿಲೆಬಸ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಂಡಿಗೆ ಇವನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ. Variables must be declared first before we use them. Instructions execute sequentially. Error occurs due to syntax mistakes. ನಾವೇನಾದ್ರೂ ಸಿಂಟ್ಯಾಕ್ಸ್ ಮಿಸ್ಟೇಕ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನಾವೀಗ ಏನ್ರಿ ಫಾರ್ ಲೂಪ್ ಬರಿತಾ ಇದೀವಿ, ಅದರಲ್ಲಿ ಈ ರೀತಿ ಬ್ಲಾಕ್ ಹಾಕ್ಲೇ ಇಲ್ಲ, ನಾವು ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಬ್ಲಾಕ್ ಹಾಕ್ಬೇಕಾಗುತ್ತೆ. ಸೊ ನೀವು ಬ್ಲಾಕ್ ಹಾಕ್ಲಿಲ್ಲಪ್ಪ ಅಥವಾ ಬ್ರೇಸ್ ಹಾಕ್ಲಿಲ್ಲ ಅಂತಂದ್ರೆ ದಿಸ್ ಇಸ್ ಆಲ್ಸೋ ಯುವರ್ ಸಿಂಟ್ಯಾಕ್ಸ್ ಎರರ್. ಸೊ ಏನ್ ನಮ್ದು ಸಿ ಪ್ರೋಗ್ರಾಮ್ ಇಂದು ಸಿಂಟ್ಯಾಕ್ಸ್ ಐತಿ, ನೀವೇನಾದ್ರೂ ಅದ್ರ ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ it will throw syntax error. Okay, so that's all you need to remember in this topic. So let us see. Sorry, it got repeated. Let us see the MCQ. First one, a C instruction always ends with what? Always ends with semicolon. Which is a type declaration instruction? Type declare ಮಾಡ್ತಾ ಇರೋದು ಎಲ್ಲಿರಿ? Int a, ಹೌದಾ? ಇದು ಯಾವುದು? A equal to B plus C. It is your arithmetic instruction, right? Arithmetic instruction. Printf ಏನ್ರಿ ಇದು? ಇದು ನಿಮ್ದು ಔಟ್ಪುಟ್ ಇನ್ಸ್ಟ್ರಕ್ಷನ್. If A greater than B ಇದು ಏನ್ರಿ ನಿಮ್ದು? ಕಂಟ್ರೋಲ್ ಇನ್ಸ್ಟ್ರಕ್ಷನ್. ಓಕೆ, ವಿಚ್ ಇನ್ಸ್ಟ್ರಕ್ಷನ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್? ಕ್ಯಾಲ್ಕುಲೇಷನ್ ಯಾರು ಮಾಡ್ತಾರ್ರಿ? ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ಮಾಡ್ತದೆ. ವಿಚ್ ಇಸ್ ನಾಟ್ ಅ ಟೈಪ್ ಆಫ್ ಸಿ ಇನ್ಸ್ಟ್ರಕ್ಷನ್? ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ನೋಡಿದ್ವಿ ನಾವು, ಕಂಟ್ರೋಲ್ ಇನ್ಸ್ಟ್ರಕ್ಷನ್ ನೋಡಿದ್ವಿ, ಟೈಪ್ ಡಿಕ್ಲರೇಷನ್ ನೋಡಿದ್ವಿ, ಲಾಜಿಕಲ್ ಎಲ್ಲಾದ್ರೂ ನೋಡಿದ್ವಾ? ಇಲ್ಲ. ಸೊ ದಿಸ್ ಇಸ್ ನಾಟ್ ಅ ಟೈಪ್ ಆಫ್ ಇನ್ಸ್ಟ್ರಕ್ಷನ್. ಮಿಸ್ಸಿಂಗ್ ಸೆಮಿಕೋಲನ್ ಮೀನ್ಸ್, missing semicolon leads to what? It leads to syntax error. So actually error ಅಲ್ಲಿ ನಾವು ಬರೀ syntax error ಅಷ್ಟೇ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ ಇದಾವ್ರಿ. ಲಾಜಿಕಲ್ ಎರರ್ ಅಂತ ಬರುತ್ತೆ, ರನ್ ಟೈಮ್ ಎರರ್ ಅಂತ ಬರುತ್ತೆ. ಇವುಗಳ ಬಗ್ಗೆ ನಾವು ಮುಂದೆ ನೋಡ್ತೀವಿ ಡೀಟೇಲ್ ಆಗಿ. ಲಾಜಿಕಲ್ ಎರರ್ ಅಂದ್ರೆ ಏನು, ರನ್ ಟೈಮ್ ಎರರ್ ಅಂದ್ರೆ ಏನಂತ ನಾವು ಮುಂದೆ ನೋಡ್ತೀವಿ. ಸಿಂಟ್ಯಾಕ್ಸ್ ಎರರ್ ಅಂದ್ರೆ ಏನಂತ ತಿಳಿತಂತ ಅನ್ಕೋತೀನಿ. ನಾವು ನಮ್ಮ ಸಿ ಪ್ರೋಗ್ರಾಮಿಂಗ್ ಸಿಂಟ್ಯಾಕ್ಸ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದು ನಮಗೆ ಸಿಂಟ್ಯಾಕ್ಸ್ ಎರರ್ ಕೊಡುತ್ತೆ. Okay, hope that is clear. So that's all for this video. Thank you for watching. We will continue with this module in the next video. The next topic will be type conversion in C programming. Till then, take care. And also, if you're new to my channel, don't forget to click on subscribe and also click on the bell icon to get the notifications of the later videos. Thank you for watching.